ಇವತ್ತು ದೇವರಾಜೇಗೌಡರು SIT ತನಿಖೆ ವಿಚಾರಣೆಗೆ ಹಾಜರಾಗಿರ್ತಾರೆ. ನಂತರದಲ್ಲಿ ಕಾರ್ತಿಕ್ ಅವರು ಕೂಡ ಹಾಜರಾಗಿರ್ತಾರೆ. ಇನ್ನ ನಿಮ್ಮೆಲ್ಲರ ಪ್ರೀತಿಯಾದಂತ ಪ್ರಜ್ವಲ್ ರೇವಣ್ಣ ಅವರು ಅದೀಗ ಇದಕ್ಕೆ ಅಂತಂದ್ರೆ ವಿಚಾರಣೆಗೆ ಬರ್ಬೇಕಾಗುತ್ತೆ. ಅವರು ಯಾವಾಗ ಬರ್ತಾರೆ ಅನ್ನುವಂತ ಕುತೂಹಲ ಸಾಕಷ್ಟು ಜನರಿಗಿರುತ್ತೆ. ಎಲೆಕ್ಷನ್ ದಿವಸ ಅಂದ್ರೆ 26 ವೋಟ್ ಹಾಕಿ ತಕ್ಷಣವೇ ಅವರು ಫಾರಿನ್ ಗೆ ಔಟ್ ಆಗ್ತಾರೆ. ಅದಕ್ಕೆ ವೀಸಾ ಮಾಡ್ಕೊಟ್ಟವ್ರು ಯಾರು, ನಂತರ ಅದಕ್ಕೆ ಪಾಸ್ಪೋರ್ಟ್ ಒಂದು ಕಳಿಸಿದವರು ಯಾರು, ಏನು ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು, ಏನ್ ಇದಕ್ಕೆ ಯಾರು ಅನುಮತಿ ಕೊಟ್ಟಿದ್ದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ವಿಚಾರಣೆ ನಡೆಸಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಬರಬೇಕು. SIT ತನಿಖೆ ವಿಚಾರಣೆ ವೇಳೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಧಿಕಾರಿಗಳು, ಯಾವ ರೀತಿ ಅದಕ್ಕೆಲ್ಲ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡ್ತಾರೆ, ವಿಡಿಯೋ ಪೆನ್ ಡ್ರೈವ್ ಬಗ್ಗೆ ಏನ್ ಮಾತಾಡುತ್ತೆ ಎಲ್ಲರಿಗೂ ಕೂಡ ತಿಳ್ಕೊಬೇಕು ಅಂತಾನೆ ಸಾಕಷ್ಟು ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಏನಿದು ನೋಡಿದ್ದೀವಿ ಹಾಸನದ ಪೆನ್ ಡ್ರೈವ್ ವಿಚಾರ, ಸಾಕಷ್ಟು ಅಶ್ಲೀಲ ವಿಡಿಯೋಸ್ಗಳು ಈಗಾಗಲೇ ಹರಿದಾಡುತ್ತೆ. ದಿನಕ್ಕೊಂದು ವಿಡಿಯೋಸ್ಗಳು ಬರ್ತಾನೆ ಇದಾವೆ. ಇದನ್ನಂತೂ ತಡೆಯೋಕ್ಕಾಗ್ತಿಲ್ಲ. ಯಾರು ಅದನ್ನ ರಿಲೀಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಒಂದು ಕಡೆ ಕಾರ್ತಿಕ್ ಅಂತಾರೆ, ಇನ್ನೊಂದು ಕಡೆ ನವೀನ್ ಅಂತಾರೆ, ಇನ್ನೊಂದು ಕಡೆ ದೇವರಾಜೇಗೌಡರು ಅಂತಾರೆ. ಆದ್ರೆ ದೇವರಾಜೇಗೌಡರು ಏನಂತಾರೆ ಅಂದ್ರೆ, ನಾನು ಅದನ್ನ ಲೀಕ್ ಮಾಡಿಲ್ಲ, ನನ್ಗೋದಕ್ಕೂ ಸಂಬಂಧ ಇಲ್ಲ, ನಮ್ಮನ್ನ ಏನಕ್ಕೆ ಇಲ್ಲಿಗೆ ತಳ್ತೀರಾ ಅಂತ ಮಾತನ್ನ ತಿಳಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅಂತ ನೋಡುವುದಾದ್ರೆ ತುಂಬಾ ಜನ ಕೂಡ ವೇಟ್ ಮಾಡ್ತಿರ್ತಾರೆ ಅದನ್ನ ತಿಳ್ಕೊಳ್ಳೋಕೆ. ಮೇ 16ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಅವರು. ನೋಡೋಣ ಯಾವ ರೀತಿ ತನಿಖೆ ಆಗುತ್ತೆ ಅಂತ. ಇನ್ನ ಒಂದು 10 ದಿವಸಗಳ ಕಾಲ ಬರೋದಿಲ್ಲ, ಯಾವುದೇ ರೀತಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಕಾಲಾವಕಾಶವನ್ನ ಕೇಳಿದ್ದಾರೆ, ವಕೀಲರ ಮೂಲಕ ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ.